पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಬಟಾಣಿ ಸೀಸನ್ ಇದೆ ಅಲ್ಲ, ಮಾರ್ಕೆಟಲ್ಲಿ ಬರುತ್ತೆ. ಓಕೆ, ಹಸಿದು ಮಾರ್ಕೆಟ್ನಲ್ಲಿ ಬಂದಿದೆ ಇವಾಗ, ಯಾಕೆಂದರೆ ಇವಾಗೇ ಇದ್ರ ಸೀಸನ್ ಇರೋದು. ಓಕೆ, ಇದು ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಎಲ್ಲ ಹಾಗೆ ಸುಲ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ಎಲ್ಲ ಸುಲ್ಕೊಳ್ರಿ. ಇದು ಜಾಸ್ತಿ ಹಸಿದು ತಿಂತಾರೆ ಇದನ್ನು. ಓಕೆ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಜ್ಯೂಸಿ ಆಗಿರುತ್ತೆ. ಓಕೆ, ದಪ್ಪ ಇರೋದು ನೋಡಿ ತಗೊಳ್ಳಿ. ಓಕೆ, ಎಲ್ಲವನ್ನು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ಎಲ್ಲವೂ ಇದೇ ರೀತಿ ಬಿಡಿಸ್ಕೋಬೇಕು, ಎಷ್ಟಿದೆ ಅಷ್ಟು ಬಿಡಿಸ್ಕೊಳ್ರಿ. ನೀವು ಜಾಸ್ತಿ ತಿನ್ನೋರಾದ್ರೆ ಈ ಹಸಿದಲ್ಲ, ಏನು ತೊಂದರೆ ಇಲ್ಲ, ತಿನ್ಬೋದು. ಇದೇನು ಜಲ್ದಿ ಬೆಂದೈತಿದೆ, ತುಂಬ ಹೊತ್ತು ಟೈಮ್ ಏನು ತೊಗೊಳಲ್ಲ ಇದು ಬೆನಿಯೋಕ್ಕೆ. ಓಕೆ, ನೆಕ್ಸ್ಟ್ ಇದೆಲ್ಲ ಎಲ್ಲ ಬಿಡಿಸ್ಕೊಳ್ಳೋಣ. ಎಲ್ಲ ಬಿಡಿಸ್ಕೊಂಡು ಸಾಕು ಅನ್ನಿಸುತ್ತೆ ನಿಮ್ಗೆ, ಎಷ್ಟು ಸಾಕಾಗುತ್ತೆ ಅಷ್ಟು ನೋಡಿ ಬಿಡಿಸ್ಕೊಳ್ಳಿ. ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೋ ನಂತರ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆ ಹಾಕೋಬೇಕು. ಮೆಣಸಿನ್ಕಾಯಿ ಆಪ್ಷನಲ್ಲ, ಹಾಕಿದರೆ ನಡೀತಾ, ಹಾಕಿಲ್ಲ ನಡೀತೈತೆ. ಸ್ವಲ್ಪ ಶೇಂಗಾ. ಓಕೆ, ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ ಹಾಗೂ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಬಟಾಣಿ ಕಾಳು. ಓಕೆ, ಚೆನ್ನಾಗಿ ಬಾಡಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಓಕೆ, ನೆಕ್ಸ್ಟ್ ಸ್ವಲ್ಪ ಹಸಿ ಖಾರ ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಬ್ಲ್ಯಾಕ್ ಸಾಲ್ಟನ್ನು ಹಾಕೋಬೋದು ಅಥವಾ ವೈಟ್ ಸಾಲ್ಟನ್ನು ಹಾಕೋಬೋದು. ಟೇಸ್ಟ್ ಪ್ರಕಾರ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕಿ ಅವಲಕ್ಕಿ ನೆನೆಸ್ಕೋಬೇಕು. ನೋಡ್ಕೊಂಡು ಹಾಕೋಬೇಕು. ಸಾಕಿಷ್ಟೇ, ಇಲ್ಲಾಂದರೆ ಮೆತ್ತಗೆ ಮುದ್ದೆ ಆಗಿಬಿಡ್ತೈತಿ. ಸಾಕು. ನೀವು ಒಗ್ಗರಣೆ ಕೊಟ್ಟಿರೋದ್ರಿಂದ ಇದು ಅವಲಕ್ಕಿ ಹಾಕೋಬೇಕು. ಓಕೆ, ಅವಲಕ್ಕಿ 1-2 ಸೆಕೆಂಡ್ ನೀರೊಳಗೆ ಹಾಕಿ ತೊಳಿಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲ ಅವಲಕ್ಕಿ ಹಾಕ್ಕೊಂಡಾಗಿದೆ. ಸೌತೆಕಾಯಿ ತೊಗೊಂಡು ತುರಿಬೇಕು. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಓಕೆ, ಸೌತೆಕಾಯಿ ತುರಿ, ಸ್ವಲ್ಪ ಸೌತೆಕಾಯಿ ತುರಿ ಹಾಕ್ಕೊಂಡು ಹಾಗೂ ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕರ್ನಾಟಕ ಸ್ಪೆಷಲ್. ಬೆಳಿಗ್ಗೆ ಟಿಫಿನ್ಗಾದರೂ ಮಾಡ್ಕೋಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆದರೂ ಮಾಡ್ಕೋಬೋದು. ಓಕೆ, ತುಂಬ ಹೆಲ್ದಿ ರೆಸಿಪಿ ಇದೆ ಇದರಲ್ಲಿ. ಆಯಿಲ್ ಅಂದರೆ ಜಸ್ಟ್ 10 ಡ್ರಾಪ್ ಆಯಿಲ್ ಒಳಗೆ ಕೂಡ ಮಾಡ್ಕೋಬೋದು. ಇದು ಜಾಸ್ತಿ ಆಯಿಲ್ ಏನು ಬೇಕಾಗಿಲ್ಲ. ಓಕೆ, ಇವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕೋಬೇಕು. ಇದು ಲೆಮನ್ ಜ್ಯೂಸ್ ಆಪ್ಷನಲ್ಲು, ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆ, ತುಂಬ ಟೇಸ್ಟಿ ಆಗಿರುತ್ತೆ. ಬೆಳಿಗ್ಗೆ ಟಿಫಿನ್ಗಾದರೂ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಆದರೂ ಮಾಡ್ಬೋದು. ಇದು ಡಯಟ್ ಫುಡ್. ಇದು ಲಂಚ್ ಬಾಕ್ಸ್ಗೂ ಬರುತ್ತೆ, ಚಿಕ್ಕ ಮಕ್ಕಳಿಗೆ ಟಿಫಿನ್ಗೂ ಅಥವಾ ಆಫೀಸಿಗೆ ಹೋಗೋರಿಗೂ ಯಜಮಾನ್ರಿಗೂ ಲಂಚ್ ಬಾಕ್ಸ್ಗೂ ಬರುತ್ತೆ. ನೀವು ಡಯಟ್ ಮಾಡೋರಿಗೂ, ತೂಕ ಕಡಿಮೆ ಮಾಡ್ಕೊಳ್ಳೋರಿಗೂ ತುಂಬ ಉಪಯೋಗ.